ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಇದು ರೆಸಿಪಿ ವಿಡಿಯೋ ಆಗಿರುತ್ತೆ. ಕಂಪ್ಲೀಟಾಗಿ ಅಕ್ಕಿ ರೊಟ್ಟಿ ಮತ್ತು ಟೊಮೊಟೊ ಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ರಿಕ್ವೆಸ್ಟ್ ಕೂಡ ಬಂದಿತ್ತು, ಅದಕ್ಕೋಸ್ಕರ ಈ ಒಂದು ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗಾದರೆ ಬನ್ನಿ, ಯಾವ ರೀತಿ ನಾನು ಈ ರೆಸಿಪಿಯನ್ನು ಮಾಡಿದೆ ಅನ್ನೋದನ್ನು ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವ್ಲಾಗನ್ನು ನೋಡಿ. ಮತ್ತು ಡೈಲಿ ರೊಟ್ಟಿನ್ ಅಂತ ಬಂದಾಗ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ದೊಡ್ಡ ಲೋಟದಲ್ಲಿ, ಅಂದರೆ 1/4 ಲೀಟ್ರ್ ಆಗುವಷ್ಟು ಸೆಮಿ ಹಾಟ್ ವಾಟರ್ ಅಂತಲೇ ಹೇಳ್ಬೋದು. ಸೊ ಬಿಸಿ ಆಗಿ ನೀರು ಕುಡಿಯೋದಕ್ಕೆ ಹೋಗಲ್ಲ, ಸ್ವಲ್ಪ ಬೆಚ್ಚಗಿರೋ ನೀರನ್ನು ಕುಡಿತಾ ಹೋಗ್ತೀನಿ. ಅದ್ರ ಜೊತೆಗೆ ತಿಂಡಿಗೆ ತಯಾರಿ ಏನು ಮಾಡ್ಬೋದು ಅದನ್ನು ಮಾಡ್ತಾ ಬರ್ತೀನಿ. ಸೊ ಫ್ರೆಂಡ್ಸ್, ಮಾರ್ನಿಂಗ್ ರೊಟೀನ್ ಅಂದ ತಕ್ಷಣ ಕಂಪ್ಲೀಟಾಗಿ ಸ್ವಲ್ಪ ಬ್ಯುಸಿನೇ ಇರ್ತೀವಿ. ಆಫ್ಟರ್ನೂನ್ ಸ್ವಲ್ಪ ಫ್ರೀಯಾಗಿ ಇರುತ್ತೆ ಅಂತ ಹೇಳ್ಬೋದು. ಸಮ್ಟೈಮ್ಸ್ ಮಾರ್ನಿಂಗ್ ಫ್ರೀ ಇರ್ತೀವಿ, ಕೆಲವೊಂದು ಸತಿ ಆಫ್ಟರ್ನೂನ್ ಫ್ರೀ ಇರ್ತೀವಿ. ಇಟ್ಸ್ ಡಿಪೆಂಡ್ ಆನ್ ಡೇ. ಸೊ ಹೇಳೋದಕ್ಕಾಗಲ್ಲ ಯಾವತ್ತು ಹೆಂಗೆ ಇರ್ತೀವಿ ಅಂತ. ಸೊ ಇವಾಗ ಫೈನಲಿ ಕಾಫಿ ರೆಡಿ ಆಯಿತು. ಇವಾಗ ಒಂದು ಕಪ್ಗೆ ಸೋಸಿ ಎತ್ತಿಡ್ತೀನಿ. ಅದಾದಮೇಲೆ ಪಾಪಗೂ ಕೂಡ ಕೆಲವೊಂದು ಸತಿ ಕಾಫಿನೇ ರೆಫರ್ ಮಾಡ್ತೀನಿ, ಯಾಕಂದರೆ ಇವಾಗ ಕೋಲ್ಡ್ ಇರೋದ್ರಿಂದ, ಅದರಲ್ಲಿ ತೋಟದ ಮನೇಲಿ ಸ್ವಲ್ಪ ಕೋಲ್ಡ್ ಆಗೋದ್ರಿಂದ ಕಾಫಿ ಕುಡಿದ್ರೆ ಖಂಡಿತವಾಗ್ಲೂ ಅಷ್ಟೇನು ಶೀತ ಕೆಮ್ಮು ಬರೋದಿಲ್ಲ ಅನ್ನೋದು ಭಾವನೆ ಅಷ್ಟೇ. ಸೊ ಇವಾಗ ಕಾಫಿ ಚೆನ್ನಾಗಿ ಕುದಿ ಬಂದಿದೆ. ನಾನು ಜಾಸ್ತಿ ಕಾಫಿ ಪೌಡರ್ ಹಾಕಿಲ್ಲ ನೋಡಿ, ಸ್ವಲ್ಪ ಮಾತ್ರ ಕಾಫಿ ಪೌಡರ್ ಹಾಕಿರೋದು. ಈಗ ಫೈನಲಿ ನನ್ನ ಹಸ್ಬೆಂಡ್ ಹೋಗಿ ಹಸಿಮೆಣ್ಸಿಗೆ ತೆಗೆದುಕೊಂಡು ಬಂದಿದ್ದಾರೆ. ಪಕ್ಕದ ತೋಟದಲ್ಲೇ ಬೆಳೆದಿರೋದ್ರಿಂದ ಅವ್ರನ್ನ ಕೇಳಿಬಿಟ್ಟು ತೊಗೊಬರ್ಬೋದು. ಇವಾಗ ಕಾಫಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ನಾನು ಸ್ವಲ್ಪ ಬಿಸಿ ಕುಡಿಯೋದಿಲ್ಲ, ನಾನು ಅವಾಯ್ಡ್ ಮಾಡ್ತೀನಿ. ತುಂಬ ಬಿಸಿ ಕುಡಿದ್ರೆ ಈ ಪೀರಿಯಡ್ ಡೇಟ್ಸಲ್ಲೆಲ್ಲ ಏನಾಗುತ್ತೆ ಅಂದರೆ ತುಂಬ ಹೊಟ್ಟೆ ನೋವು ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇವಾಗ ಎಷ್ಟು ಬೇಕೋ ಹಸಿಮೆಣ್ಸಿಗೆ ಅಷ್ಟು ಮಾತ್ರ ತೆಗೆದುಕೊಂಡು ಇನ್ನು ಮಿಕ್ಕಿದ್ನೆಲ್ಲ ಒಂದು ಕಡೆ ಎತ್ತಿಡ್ತಾಯಿದ್ದೀನಿ. ಆಮೇಲೆ ಬೇಕಾದರೆ ಫ್ರಿಜ್ಗೆ ಎತ್ತಿಡಬಹುದು. ಇವಾಗ ಹಸಿಮೆಣ್ಸಿಗೆ ತೊಟ್ಟೆಲ್ಲ ತೆಗೆದುಬಿಟ್ಟು ನೀಟಾಗಿ ವಾಶ್ ಮಾಡಿಬಿಟ್ಟು, ಸೊ ಇವಾಗ ಕುಕ್ಕರ್ಗೆ ಹಾಕಿಬಿಟ್ಟು ಕೂಗ್ಸೋದಷ್ಟೇ ಬಾಕಿ ಇರೋದು. ಸೊ ಇದು ಗಿಡದಲ್ಲೇ ಬೆಳೆದಿರೋದ್ರಿಂದ ಇದು ಹಾಸನ ಕಡೆ ಬೆಳೆದಿರೋ ಹಸಿಮೆಣ್ಸಿಕಾಯಿ ಅನಿಸುತ್ತೆ. ನಾನು ಕೇಳಿರೋ ಹಂಗೆ ಸಣ್ಣ ಮೆಣ್ಸಿಕಾಯಿ ಅಥವಾ ಬೆಂಗಳೂರು ಮೆಣ್ಸಿಕಾಯಿ ಏನೇ ಹೇಳ್ತೀವಿ, ಅದು ತುಂಬ ಚುರುಕಾಗಿರುತ್ತೆ, ಸ್ಟ್ರಾಂಗ್ ಇರುತ್ತೆ. ಸೊ ಅಂಥ ಮೆಣ್ಸಿಕಾಯಿ ಆದರೆ ಇಷ್ಟೇನಾಗೋ ಅವಶ್ಯಕತೆ ಇಲ್ಲ. ಟೊಮೊಟೊ ಕಾಯಿ ಪಲ್ಯ ಸ್ವಲ್ಪ ಖಾರವಾಗಿದ್ದರೆ ರೊಟ್ಟಿಗೆ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಮ್ಮನೇಲಿ ಸ್ವಲ್ಪ ಸ್ಪೈಸಿನೇ ಯೂಸ್ ಮಾಡೋದು. ಸೊ ಇವಾಗ ಒಂದು ವಿಷಲ್ ತೆಗೆದುಕೊಂಡಿದ್ದೀನಿ ನೋಡಿ. ಒಂದು ವಿಷಲ್ಗೆ ಟೊಮೊಟೊ ಸ್ವಲ್ಪ ನೋಡಿ ಆ ರೀತಿ ಸಿಪ್ಪೆಲ್ಲ ಬಿಟ್ಕೊಂಡಿದೆ, ಚೆನ್ನಾಗಿ ಬೆಂದ್ಬಿಟ್ಟಿದೆ. ಇನ್ನು 2 ವಿಷಲ್ ತೊಗೊಂಡ್ರೆ ನೀವು ಒಳಗಡೆ ಇರುವಂಥ ಟೊಮೊಟೊ ಕಾಯಿ ಒಳಗಡೆ ಇರುವಂಥ ಬೀಜ ಎಲ್ಲ ಓಪನ್ ಆಗಿಬಿಟ್ಟು ಟೇಸ್ಟ್ ಹೋಗುತ್ತೆ, ಹಾಳಾಗುತ್ತೆ. ಅದಕ್ಕೋಸ್ಕರ ಇವಾಗ ಬಿಸಿ ಇರುವಂತಹ ಟೊಮೊಟೊ ಕಾಯಿ ಮತ್ತು ಹಸಿಮೆಣ್ಸಿಕಾಯಿನ ನೀರು ಹಾಕಬೇಡಿ, ಹಾಗೆ ಡೈರೆಕ್ಟಾಗಿ ಬರೀ ಅದನ್ನು ಮಾತ್ರ ಸೋಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು. ಇವಾಗ ಒಗ್ಗರಣೆ ಹೆಂಗೆ ಹಾಕೋದು ಅಂತ ತೋರಿಸ್ಬಿಡ್ತೀನಿ ನೋಡಿ. ಸ್ವಲ್ಪ ಒಂದು ದೊಡ್ಡ ಪಾತ್ರೆ ತೆಗೆದುಕೊಳ್ಳಿ, ಅದಕ್ಕೆ ಎಣ್ಣೆ ಕಾಯಬೇಕು ಚೆನ್ನಾಗಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಸೊ ಈ ರೀತಿ ಸಿಡಿದ ಮೇಲೆ ರುಚಿಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಹೆಚ್ಚಾಗಿ ಹಾಕಿದ್ರೂ ತೊಂದರೆ ಇಲ್ಲ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮತ್ತು ಈರುಳ್ಳಿ, ನಾನು ದಪ್ಪ ಈರುಳ್ಳಿ 4 ತೆಗೆದುಕೊಂಡಿದ್ದೀನಿ. ಈರುಳ್ಳಿ ಹಾಕಿದಷ್ಟು ಇದು ಟೇಸ್ಟ್ ಚೆನ್ನಾಗಿ ತಗೊಳುತ್ತೆ. ಇದಕ್ಕೆ ಬೇಕಾಗಿರೋದು ಕೆಲವೊಂದು ಐಟಮ್ಸ್ಗಳಷ್ಟೇ. ಆ ಐಟಮ್ಸ್ಗಳು ಹಾಕಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ ಬೇಕಾದ್ರೆ ನೀವು ತಿನ್ಬೋದು. ಇವಾಗ ಚೆನ್ನಾಗಿ ಹುರ್ಕೋಬೇಕಷ್ಟೇ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಇದು ಹಾಕಿಟ್ಟಿದ್ದೀನಲ್ಲ, ಬಿಸಿಲೇ ಇದನ್ನು ರುಬ್ಕೊಂಡ್ರೂ ಏನು ತೊಂದರೆ ಇಲ್ಲ. ರುಬ್ಬಿದ್ದೀನಿ ನೋಡಿ, ಇನ್ನೂ ಬಿಸಿಯಾಗಿ ಹೋಗಿ ಬರ್ತಾ ಇದೆ. ಇನ್ನೂ ಸ್ವಲ್ಪ ಇದೆ, ಆಮೇಲೆ ರುಬ್ಕೋಬೇಕಷ್ಟೇ. ಇವಾಗ ಈ ರೀತಿ ಒಗ್ಗರಣೆ ಹಾಕಿರೋದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ಆಮೇಲೆ ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ಸೊ ಈರುಳ್ಳಿ ಈಗ 2 ನಿಮಿಷ ಬೆಂದಿದೆ, ಇನ್ನೂ ಚೆನ್ನಾಗಿ 2 ನಿಮಿಷ ಬೇಯಬೇಕು.
ಫ್ರೆಂಡ್ಸ್, ಇವಾಗ ಚೆನ್ನಾಗಿ 4 ರಿಂದ 5 ನಿಮಿಷಗಳ ಕಾಲ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ರುಬ್ಬಿರುವಂಥ ಟೊಮೊಟೊ ಕಾಯಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸಪ್ ಮಾಡ್ತಾಯಿದ್ದೀನಿ. ಇನ್ನು ಮಿಕ್ಕಿರುವಂತಹ ಬೇಯಿಸಿರುವಂತಹ ಟೊಮೊಟೊ ಕಾಯಿ ಮತ್ತು ಹಸಿಮೆಣಸಿನ್ಕಾಯನ್ನು ನೋಡಿ ಈ ರೀತಿ ರುಬ್ಬಬೇಕಾದ್ರೆ ಹಾಗೆ ದಪ್ಪಗೆ ಟೊಮೊಟೊ ಕಾಯಿ ಉಳ್ಕೊಬಿಟ್ಟಿರುತ್ತೆ. ಅದನ್ನು ಬೇಕಾದ್ರೆ ಮತ್ತೆ ನೀವು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೋದು, ಇಲ್ಲಾಂದರೆ ಹಾಗೆ ರೊಟ್ಟಿಗೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ. ಬಟ್ ನೀವೇನಪ್ಪ ಅಂದರೆ ನೀರು ಹಾಕೊಳ್ಳೋ ಅವಶ್ಯಕತೆಯೇ ಇಲ್ಲ, ನೀರು ಹಾಕೋಬಾರ್ದು. ಇದನ್ನು ಬಸ್ತು ಬೇಕಾದರೆ ನೀವು ರುಬ್ಕೋಬಹುದು. ನಾನು ಬಸಿತಾ ಇಲ್ಲ, ಹಂಗೆ ಡೈರೆಕ್ಟಾಗಿ ಸೌಟಲ್ಲಿ ಎತ್ತಿ ಹಾಕ್ತಾಯಿದ್ದೀನಿ ನೋಡಿ ಅನ್ನದ ಕೈಯಲ್ಲಿ. ಈ ರೀತಿ ನೋಡಿ ನೀರನ್ನು ಹಾಕೋಬೇಡಿ ಜಾಸ್ತಿ, ಬರೀ ಹಸಿಮೆಣ್ಸಿಕಾಯಿ ಅಥವಾ ಟೊಮೊಟೊ ಕಾಯಿ ಏನಿದೆ ಅದನ್ನು ಮಾತ್ರ ಹಾಕ್ಕೋಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಇದು ನೀರು ಬಿಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಹಸಿಕಾಯಿ ನೋಡಿ ನೀರು ಬಿಟ್ಕೊಬಿಡುತ್ತೆ. ನೀವು ರುಬ್ಬೇಕಾದ್ರೆ ನೀರು ಅವಶ್ಯಕತೆಯಾಗಿ ಬೇಕಾಗಿರೋದಿಲ್ಲ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮಾಡಿ ನೋಡಿ, ಕಡಿಮೆ ಪ್ರಮಾಣದಲ್ಲಿ ಮಾಡಿ ನೋಡಿ, ಖಂಡಿತವಾಗ್ಲೂ ಒಳ್ಳೆ ಟೇಸ್ಟ್ ಇರುತ್ತೆ. ಮತ್ತೆ ತಿನ್ನಬೇಕು ಅನಿಸುತ್ತೆ. ಈಸಿಯಾಗಿದೆ ನೋಡಿ. ಇವಾಗ ಇದನ್ನು ರುಬ್ಬಿ ಇದರೊಳಗೆ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸಪ್ ಮಾಡಬೇಕು. ನಾನು ಆವಾಗಲೇ ಈರುಳ್ಳಿನ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿದೆ. ಇವಾಗ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಬೇಕು ಅಂದರೆ ಫ್ಲೇವರ್ಗೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬಹುದು ನೋಡಿ. ಇವಾಗ ಟೊಮೊಟೊ ಚೆನ್ನಾಗಿ ಬೇಯಬೇಕಾದ್ರೆ ಈ ರೀತಿ ತೆಂಗಿನಕಾಯಿ ತುರಿನೂ ಹಾಕ್ಬೋದು. ನಾನಿಲ್ಲಿ 1 ತೆಂಗಿನಕಾಯಿ ತುರಿಯನ್ನು ಕಂಪ್ಲೀಟಾಗಿ ಹಾಕಿದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸಪ್ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿರುತ್ತೆ. ಅನ್ನಕ್ಕೆ ಬೇಕಾದರೂ ಇದನ್ನು ಕಲಿಸ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬಟ್ ರೊಟ್ಟಿಗೆ ಮಾತ್ರ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ರೊಟ್ಟಿ, ಚಪಾತಿ ಅದಕ್ಕೆಲ್ಲ ನೋಡಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೆಚ್ಚಿ ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಹೆಚ್ಚಿ ಹಾಕಿ. ಈ ರೀತಿ ಚೆನ್ನಾಗಿ ಬೆಂದರೆ ಜಾಸ್ತಿ ದಿನ ಬೇಕಾದ್ರೂ ಇಟ್ಕೋಬೋದು. ಅಂದರೆ ಇವತ್ತು ಮಾಡಿದ್ದೀವಿ ಅಂದರೆ ನಾಳೆವರೆಗೂ ಕೂಡ ಇಟ್ಕೋಬೋದು. ಬಟ್ ಮಧ್ಯದಲ್ಲಿ ಬಿಸಿ ಬಿಸಿ ಮಾಡ್ಕೋತಾ ಇರಬೇಕು, ಇಲ್ಲಾಂದರೆ ಹಾಳಾಗಿಬಿಡುತ್ತೆ. ತೆಂಗಿನಕಾಯಿ ಹಾಕಿರೋದಲ್ವ, ಹಸಿಕಾಯಿ ಹಾಕಿರೋದ್ರಿಂದ ಖಂಡಿತ ನಾವು ಎಷ್ಟೇ ಬಿಸಿ ಮಾಡಿದ್ರೂ ಹಾಳಾಗುತ್ತೆ. ಬೇಕು ಅಂದರೆ ನೀವು ಫ್ರಿಜ್ಜಲ್ಲಿ ಬೇಕಾದರೂ ಸ್ಟೋರ್ ಮಾಡಿ ಇಡ್ಬೋದು. ಸೊ ಬೇಯ್ತಾ ಇದೆ ನೋಡಿ. ಇನ್ನೊಂದು ಕಡೆ ರೊಟ್ಟಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಇದಕ್ಕೆ ಉಪ್ಪು ಮತ್ತು ಎಣ್ಣೆ ಹಾಕಿ ಕುದಿಸ್ತಾ ಇದ್ದೀನಿ. ಸೊ ಅಕ್ಕಿ ಹಿಟ್ಟಿನ ಡಬ್ಬ ಇಲ್ಲೇ ಇರೋದ್ರಿಂದ ಅಕ್ಕಿ ಹಿಟ್ಟು ಸ್ವಲ್ಪ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸಪ್ ಮಾಡಬೇಕು. ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟು. ಈ ಅಕ್ಕಿ ಹಿಟ್ಟನ್ನು ನಾನು ಜಲ್ಡಿ ಹಿಡಿದು ನೀಟಾಗಿ ಮಡಗಿದ್ದೀನಿ. ಅದು ನುಣ್ಣಗಿದೆ ನೋಡಿ. ಸೊ ರಫ್ ಇದ್ದರೆ ನಿಮಗೆ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ. ಇವಾಗ ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಕೊಟ್ಟರೆ ಕಾಯಿಸ್ಕೊತಾ ಇದ್ದೀನಿ. ಈ ಕಡೆ ಕೊಟ್ಟರೆ ಅಂತಾರೆ ಇದನ್ನು. ಅಕ್ಕಿ ಹಿಟ್ಟು ಬಿಸಿನೀರು ಹಾಕಿ ಕಾಯಿಸ್ಕೊಳ್ಳೋದನ್ನು ಕೊಟ್ಟರೆ ಅಂತೀವಿ. ಆಲ್ರೆಡಿ ಇದಕ್ಕೆ ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿರ್ತೀವಿ. ಈ ರೀತಿ ಗಂಟು ಇರುತ್ತೆ, ಏನೂ ತೊಂದರೆ ಇಲ್ಲ. ಚೆನ್ನಾಗಿ ಮಿಕ್ಸಪ್ ಮಾಡಿದ್ರೆ ಗಂಟೆಲ್ಲ ಒಡ್ಕೊಳ್ಳುತ್ತೆ, ಹಸಿಟ್ಟು ನೀಟಾಗಿ ಸ್ಮ್ಯಾಶ್ ಆಗುತ್ತೆ ನೋಡಿ. ಅಥವಾ ನೀವು ಕೈಯಲ್ಲಿ ಕಲಿಸ್ಬೇಕಾದ್ರೆ ರೊಟ್ಟಿನ ಚೆನ್ನಾಗಿ ನಾದಬೇಕು. ಆವಾಗ ಈ ರೀತಿ ಗಂಟಿದ್ರು ಕೂಡ ಅದು ಒಡ್ಕೊಳ್ಳುತ್ತೆ. ಇವಾಗ ಕೊಟ್ಟರೆ ನೀಟಾಗಿ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಅಟ್ಲೀಸ್ಟ್ ನೀವು 4 to 10 ಮಿನಿಟ್ಸ್ವರೆಗೂ ಕೂಡ ನೀವು ಚೆನ್ನಾಗಿ, ಅದು ಹಿಟ್ಟು ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರೋ ಕೊಟ್ಟರೆ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನೋಡಿ ಚೆನ್ನಾಗಿ ನಾದ್ಕೋಬೇಕು. ಸೊ ಇವಾಗ ಕೈಯಲ್ಲಿ ಈ ರೀತಿ ತಿರುಗಿಕೊಂಡಿರೋದ್ರಿಂದ ಈ ಅದಕ್ಕೆ ಬರಬೇಕು. ಎತ್ತಿದಾಗ ನೋಡಿ ಈ ರೀತಿ ಗಟ್ಟಿ ಇರಬೇಕು, ಪ್ಲಸ್ ತಳೆ ಹಿಡಿಬಾರ್ದು. ಆ ರೀತಿ ನೀವು ಕೊಟ್ಟರೆಯನ್ನು ತಯಾರು ಮಾಡ್ಕೋಬೇಕು. ಒಂದೊಂದು ಕಡೆ ಒಂದೊಂದು ರೀತಿ ರೊಟ್ಟಿ ಮಾಡ್ಕೋತೀವಿ. ಸೊ ಇದು ಈ ಕಡೆ ಮಾಡುವಂಥ ರೊಟ್ಟಿ ಆ್ಯಂಡ್ ನಾನು ಮಾಡುವಂಥ ಸ್ಟೈಲಲ್ಲಿ ಮಾಡ್ತಾ ಇರೋ ರೊಟ್ಟಿ. ನೀವು ಯಾವ ರೀತಿ ಮಾಡ್ತೀರೋ ಆ ರೀತಿ ರೊಟ್ಟಿ ಮಾಡ್ಕೊಳ್ಳಿ. ಇವಾಗ ಅಕ್ಕಿ ಹಿಟ್ಟು 4 ಕಪ್ ಹಾಕಿ ಸ್ವಲ್ಪ ಬಿಸಿ ಬಿಸಿ ಇರಬೇಕಾದ್ರೆ ಕೊಟ್ಟರೆ ಈ ರೀತಿ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು. ನಾವು ಆಲ್ರೆಡಿ ಇದಕ್ಕೆ ಉಪ್ಪು ಎಣ್ಣೆ ಆ್ಯಡ್ ಮಾಡಿದ್ದೀವಿ, ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಕೈನ ಡೈರೆಕ್ಟಾಗಿ ಹಾಕಿ ಕಲಿಸೋದ್ರಿಂದ ಕೈ ತುಂಬ ಬಿಸಿ ಆಗುತ್ತೆ. ಅದ್ರ ಬದಲು ಈ ರೀತಿ ಒಂದು ಅನ್ನದ ಕೈ ಸಹಾಯದ ಮೂಲಕ ಚೆನ್ನಾಗಿ ಮಿಕ್ಸಪ್ ಮಾಡಿದ್ರೆ ಅದು ಬೇಗ ತಣ್ಣಗೂ ಆಗೋಲ್ಲ, ನಮ್ಮ ಕೈ ಬಿಸಿನೂ ಆಗೋದಿಲ್ಲ. ಸೊ ಇವಾಗ ನೀರು ಹಾಕಿ ಚೆನ್ನಾಗಿ ನಾದ್ಕೊಂಡು ಡೈರೆಕ್ಟಾಗಿ ರೊಟ್ಟಿ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಈ ರೀತಿ ಇದೆ ರೊಟ್ಟಿ.
ಪ್ಲಸ್ ಉಂಡೆಗಳು ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಜಾಸ್ತಿ ರೊಟ್ಟಿ ಮಾಡೋದಿಲ್ಲ ನೋಡಿ, ನನ್ನ ತಕ್ಕಂತೆ ಹೆಂಗೆ ಮಾಡ್ಬೋದು ಆ ರೀತಿ ನಾನು ರೊಟ್ಟಿಗೆ ನಾದ್ಕೊಂಡು ಮಾಡಿ ಇಟ್ಕೋತೀನಿ. ಇವಾಗ ಫೈನಲಿ ರೊಟ್ಟಿ ಹಂಚು ಕಾದಿದೆಯಾ ಅಂತ ನೋಡ್ತಾ ಇದ್ದೀನಿ. ರೊಟ್ಟಿಗೆ ಇದು ಸಪ್ರೇಟು ಒಂದು ಹಂಚು ಇಟ್ಕೋಬೇಕು, ಯಾಕಂದರೆ ಈ ರೊಟ್ಟಿ ಮಾಡಿದ್ಮೇಲೆ ಇದ್ರ ಮೇಲೆ ದೋಸೆ ಚಪಾತಿ ಏನು ಮಾಡೋದಕ್ಕಾಗಲ್ಲ. ನೀಟಾಗಿ ರೊಟ್ಟಿ ಮಾಡಿದ್ಮೇಲೆ ಆ ಕಲ್ಲನ್ನ ತೊಳೆದು ಇಟ್ಕೋಬೇಕು. ಇವಾಗ ರೊಟ್ಟಿ ಹಂಚು ಮೇಲೆ ಸ್ವಲ್ಪ ನೀರು ಹಾಕಿದ್ದೀನಿ. ಆ ನೀರನ್ನು ಒಂದು ಬಟ್ಟೆ ಸಹಾಯದಿಂದ ಒರೆಸ್ಕೊತಾ ಇದ್ದೀನಿ. ನೋಡಿ ಈ ರೀತಿ ರೊಟ್ಟಿ ಮಾಡ್ತಾಯಿದ್ದೀನಿ ನಾನು. ಸಾಫ್ಟಾಗಿ ಬೇಕಾದ್ರೂ ಮಾಡ್ಕೋಬೋದು ಅಥವಾ ಗಟ್ಟಿ ಬೇಕಾದ್ರೂ ಮಾಡ್ಕೋಬೋದು. ಈ ರೀತಿ ನೀಟಾಗಿ ಬೇಯಿಸ್ಕೋಬೇಕು. ಇದು ರೊಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಎರಡಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ರೊಟ್ಟಿ ಮಾಡೋ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ನೀವು ರೌಂಡ್ ಶೇಪ್ ಬೇಕು ಅಂದರೆ ನಿಮ್ಮ ಮನೇಲಿ ಒಂದು ರೌಂಡ್ ಶೇಪ್ ತಟ್ಟೆ ಇದ್ದರೆ ಅದನ್ನು ನೀವು ಚೆನ್ನಾಗಿ ರೊಟ್ಟಿ ಅರ್ದಿದ್ರೆ ಅಥವಾ ಒತ್ತಿದ್ರೆ ಅದ್ರ ಮೇಲೆ ಹಾಕಿ ಪ್ರೆಸ್ ಮಾಡಿದ್ರೆ ಅದೊಂದು ಶೇಪ್ ಕೊಡುತ್ತೆ. ಸುತ್ತ ಇರುವಂಥ ಎಡ್ಜೆಲ್ಲ ರಿಮೂವ್ ಮಾಡಿಬಿಟ್ಟು ನೀವು ರೊಟ್ಟಿ ಮಾಡ್ಕೋಬೋದು. ಸೊ ಆಲ್ಮೋಸ್ಟ್ ನೋಡಿ ಇನ್ನು ಸ್ವಲ್ಪ ಇಟ್ಟಿದೆ. ಈ ರೀತಿ ರೊಟ್ಟಿ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿ ಇದೆ ಅಂತ. ಗಟ್ಟಿ ಬೇಕಾದ್ರೂ ಮಾಡ್ಕೋಬೋದು ಅಥವಾ ಗಟ್ಟಿ ಮಾಡಿ ಇಟ್ಕೊಂಡ್ರೆ ಏನು ಗೊತ್ತಾ, ಎಷ್ಟು ಹೊತ್ತು ಬೇಕಾದ್ರೂ ಇರುತ್ತೆ, ನಾಳೆ ಗಂಟನೂ ಇರುತ್ತೆ. ಈ ರೀತಿ ಸಾಫ್ಟ್ ಮಾಡಿ ಇಟ್ಕೊಂಡ್ರೆ ಆವಾಗಲೇ ತಿನ್ಬೋದು. ಮಕ್ಕಳಿಗೆಲ್ಲ ಸಾಫ್ಟಾಗಿದ್ದರೆ ಒಳ್ಳೆಯದು. ನಮಗೂ ಸಾಫ್ಟ್ ಇದ್ರೆ ನಾನು ಇಷ್ಟಪಡ್ತೀನಿ. ಗಟ್ಟಿಯಾಗಿ ಮನೆಯವ್ರು ಇಷ್ಟಪಡ್ತಾರೆ, ಅವ್ರಿಗೋಸ್ಕರ ಗಟ್ಟಿಯಾಗಿ ರೊಟ್ಟಿ ಮಾಡಿ ಇಟ್ಕೊಡ್ತೀನಿ. ಆ್ಯಂಡ್ ನಾನು ಈ ರೀತಿ ಒತ್ತೋದಕ್ಕೆ ಹೋಗೋದಿಲ್ಲ, ಕೈ ತುಂಬ ಪೇಯ್ನ್ ಬರುತ್ತೆ, ನನಗೆ ಅಭ್ಯಾಸ ಇಲ್ಲ ಅಂತ. ನಾನು ಇನ್ನೊಂದು ಸತಿ ಬೇಕಾದ್ರೆ ವೀಡಿಯೋ ಶೂಟ್ ಮಾಡಿ ತೋರಿಸ್ತೀನಿ. ನಾನು ಚಪಾತಿ ಥರ ಅರ್ದು ಈ ರೀತಿ ಉಬ್ಬಿರುವಂಥ ರೊಟ್ಟಿಯನ್ನು ಮಾಡೋದು, ಅಕ್ಕಿ ರೊಟ್ಟಿಯನ್ನು. ಇತ್ತೀಚೆಗೆ ನಾನು ಕೂಡ ಕಲ್ತಿರುವಂಥದ್ದು. ನಮ್ಮನೆ ಸೈಡೆಲ್ಲ ಈ ರೀತಿ ರೊಟ್ಟಿ ಮಾಡ್ತಾ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ನಾನು ಕೂಡ ಟ್ರೈ ಮಾಡಿ ಕಲಿತಾ ಇದ್ದೀನಿ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಐ ಹೋಪ್ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡೇ ಮಾಡ್ತೀರಾ ಅಂತ ಗೊತ್ತು. ಓಕೆ, ನಿಮ್ಮ ಮನೇಲೂ ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ, ಖಂಡಿತ ಇಷ್ಟ ಆಗೇ ಆಗುತ್ತೆ. ನೋಡಿ ಈ ರೀತಿ ರೊಟ್ಟಿ ಎತ್ತೋದಕ್ಕೆ ಆಗಲಿಲ್ಲ ಅಂದರೆ ಆ್ಯಕ್ಚುಲಿ ಟ್ರೈ ಮಾಡಿರಲಿಲ್ಲ, ಹಾಗೆ ಹ್ಯಾಂಡ್ ಮೂಲಕ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ದೋಸೆ ಎಲೆ ಕೈ ಇರುತ್ತಲ್ಲ ಅದನ್ನ ಮೂಲಕ ಎತ್ತಿ ಇನ್ನೊಂದು ಕೈಗೆ ಮಡ್ಚಿ ಹಾಕ್ಕೊಂಡು ನೀವು ಡೈರೆಕ್ಟಾಗಿ ರೊಟ್ಟಿ ಮಾಡ್ಕೋಬಹುದು. ಈ ರೀತಿ ಇರುವಂತಹ ಉಬ್ಬಿದ ರೊಟ್ಟಿ ಮನೆಯಲ್ಲೇ ತಯಾರಾಗುತ್ತೆ. ಹಾಗಾದರೆ ಈ ಸೂಪರ್ ಕಾಂಬಿನೇಷನ್ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹೆಚ್ಚು ಜನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ಕೂಡ ರೆಫರ್ ಮಾಡಿ. ನಮ್ಮನೇಲಿ ನಾನು ಯಾವ ರೀತಿ ವಿಡಿಯೋ ರೆಸಿಪೀಸ್ ಮಾಡ್ತೀನೋ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಸ್ ಯೂಶ್ವಲ್ ಎಲ್ಲರೂ ಚೆನ್ನಾಗಿರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.